ನಮಸ್ಕಾರ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ 2 ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ. ಅದ್ಯಾವ್ಯಾವುದು ಅಂದರೆ ಸಾಂಪ್ರದಾಯಿಕವಾದಂಥ ಎಳ್ಳು ಬೆಲ್ಲ ಮತ್ತು ಬೆಳ್ಳಗಿನ ಸಕ್ಕರೆ ಅಚ್ಚು. ಬನ್ನಿ ಈಗ ಎಳ್ಳು ಬೆಲ್ಲ ಹೇಗೆ ಮಾಡೋದಂತ ಮೊದಲಿಗೆ ನೋಡ್ಕೊಳ್ಳೋಣ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನಿವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ವಿಶೇಷವಾಗಿ ಮಾಡುವಂಥ ಎಳ್ಳು ಬೆಲ್ಲದ ರೆಸಿಪಿಯನ್ನು ಸಾಂಪ್ರದಾಯಿಕವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾವ್ಯಾವ ಪದಾರ್ಥಗಳನ್ನ ಎಷ್ಟೆಷ್ಟು ತಗೊಳ್ಬೇಕು ಮತ್ತು ಯಾವ ರೀತಿಯಾಗಿ ಕತ್ತರಿಸ್ಕೊಳ್ಬೇಕು ಎಲ್ಲವನ್ನ ವಿವರವಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮೊದಲು ಎಲ್ಲ ಪದಾರ್ಥಗಳನ್ನ ಎಷ್ಟೆಷ್ಟು ತಗೊಳ್ಬೇಕಂತ ತೋರಿಸ್ತೀನಿ. ಮೊದಲು ನಾನೀಗ ಶೇಂಗಾ ಅಂದರೆ ಕಡಲೆಕಾಯಿ ಬೀಜವನ್ನು ತಗೊಳ್ತಾ ಇದ್ದೀನಿ. ಇದನ್ನು ನಾನು 250 ಗ್ರಾಮ್ನಷ್ಟು ಅಂದರೆ 1/4 kg ತಗೊಂಡಿದ್ದೀನಿ. ಇದು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಬೆಲ್ಲವನ್ನು ನಾನು 200 ಗ್ರಾಮ್ನಷ್ಟು ತಗೊಂಡಿದ್ದೀನಿ. ಬೆಲ್ಲ ಕಡಿಮೆ ತಿನ್ನೋರಾದರೆ ಕಡಿಮೆ ಮಾಡ್ಕೋಬಹುದು, ಸಿಹಿ ಕಡಿಮೆ ಬೇಕಂದರೆ. ಮತ್ತು ನಾನು ಬಿಳಿ ಎಳ್ಳನ್ನು 100 ಗ್ರಾಮ್ನಷ್ಟು ತಗೊಂಡಿದ್ದೀನಿ, ಅಷ್ಟು ಸಾಕಾಗುತ್ತೆ. ಒಣ ಕೊಬ್ಬರಿಯನ್ನು ಕೂಡ ನಾನು 100 ಗ್ರಾಮ್ನಷ್ಟೇ ತಗೊಂಡಿದ್ದೀನಿ. ಸಣ್ಣದಾಗಿ ಯಾವ ರೀತಿಯಾಗಿ ಹೆಚ್ಚಬೇಕು, ಬೆಲ್ಲವನ್ನು ಯಾವ ರೀತಿಯಾಗಿ ಹೆಚ್ಚಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ವಿವರವಾಗಿ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಈಗ ನೋಡಿ, ಒಣ ಕೊಬ್ಬರಿಯನ್ನು ಈ ಥರ ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾನು ಹುರ್ಗಡ್ಲೆಯನ್ನು ಕೂಡ ನಾನು 100 ಗ್ರಾಮ್ನಷ್ಟೇ ತೊಗೊಂಡಿದ್ದೀನಿ. ಹುರ್ಗಡ್ಲೆನ ಕೂಡ 100 ಗ್ರಾಮ್ನಷ್ಟು ತೊಗೊಂಡಿದ್ದೀನಿ. ನಾನು ತೋರಿಸಿರೋ ವಿಧಾನದಲ್ಲೇ ಎಲ್ಲ ಪದಾರ್ಥಗಳನ್ನ ಸರಿಯಾದ ಅಳತೆಯಲ್ಲಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಎಳ್ಳು ಬೆಲ್ಲ ಆಗುತ್ತೆ. ಈಗ ನಾವು ಬೆಲ್ಲವನ್ನು ಯಾವ ರೀತಿಯಾಗಿ ಕಟ್ ಮಾಡಬೇಕಂತ ಕೂಡ ತೋರಿಸ್ತೀನಿ. ಈ ಎಳ್ಳು ಬೆಲ್ಲ ಮಾಡೋದಕ್ಕೆ ನೀವು ಅಚ್ಚು ಬೆಲ್ಲನೇ ತೊಗೊಳ್ಬೇಕಾಗುತ್ತೆ, ಉಂಡೆ ಬೆಲ್ಲದಲ್ಲಿ ಸರಿ ಹೋಗೋದಿಲ್ಲ. ಅಚ್ಚು ಬೆಲ್ಲವನ್ನು ನೋಡಿ ಮಧ್ಯ ಈ ಥರ ಚಾಕು ಇಟ್ಟು ಕುಟ್ಟಣಿಗೆಯಿಂದ ಕುಟ್ಕೊಳ್ಬೇಕು. ಅದಾದಮೇಲೆ ನಿಧಾನವಾಗಿ ಈ ಥರ ಪ್ರೆಸ್ ಮಾಡ್ಕೊಂಡು ಚಾಕುವಿಂದ ಕಟ್ ಮಾಡ್ಕೊಳ್ಬೇಕು. ದೊಡ್ಡ ದೊಡ್ಡ ಪೀಸಸ್ ಆಗುತ್ತೆ, ಅದರಿಂದ ನಾವು ಚಿಕ್ಕ ಚಿಕ್ಕ ಪೀಸಸ್ ಆಗಿ ನಿಮಗೆ ಎಷ್ಟು ಸಣ್ಣ ಪೀಸ್ ಬೇಕೋ ಅಷ್ಟು ಸಣ್ಣದಾಗಿ ನೀವು ಕಟ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಸಣ್ಣ ಸಣ್ಣ ಪೀಸ್ ಆಗಿ ಆಗುತ್ತೆ. ಈ ಸಣ್ಣ ಸಣ್ಣ ಪೀಸ್ ಆದಮೇಲೆ ಇದನ್ನ ಹಾಗೆ ಇಡೋ ಹಾಗಿಲ್ಲ, ಇದನ್ನ ನಾವು ಬಿಸಿಲಲ್ಲಿ ಕೂಡ ಒಣಗಾಕಬೇಕಾಗುತ್ತೆ. ಬೆಲ್ಲವನ್ನು ನಾನು 200 ಗ್ರಾಮ್ನಷ್ಟು ಬೆಲ್ಲ ತೊಗೊಂಡಿರೋದ್ರಿಂದ ಇದು 1.5 ಅಚ್ಚಷ್ಟು 200 ಗ್ರಾಮ್ನಷ್ಟು ಸಿಗುತ್ತೆ. ನೀವು 1 kg ಲೆಕ್ಕದಲ್ಲಿ ಮಾಡಿದ್ರೆ ಇದನ್ನೇ ಡಬಲ್ ಮಾಡ್ಕೊಳ್ಳಿ. ನಾನು ಟೋಟಲ್ ಎಲ್ಲ ಪದಾರ್ಥ ಸೇರಿ ಎಳ್ಳು ಬೆಲ್ಲ 3/4 kg ಆಗುತ್ತೆ. ಈಗ ನೋಡಿ, ಬೆಲ್ಲ ಕತ್ತರಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಬಿಸಿಲಲ್ಲಿ ಆರಾಕ್ತೀನಿ. ಒಣ ಕೊಬ್ಬರಿಯನ್ನು ಯಾವ ರೀತಿಯಾಗಿ ಸಿಪ್ಪೆ ತೆಗೆದು ಬೆಳ್ಳಗೆ ಕಾಣೋ ಥರ ಯಾವ ರೀತಿಯಾಗಿ ಕತ್ತರಿಸ್ಕೊಳ್ಬೇಕಂತ ತೋರಿಸಿ. ನೋಡಿ, ಈ ಥರ ತುರೆಮಣೆ ಇರುತ್ತಲ್ಲ, ಇದರಿಂದ ಒಂದ್ಸಲ ಈ ಥರ ತುರ್ಕೊಳ್ಳಿ. ಒಂದು ಸೈಡ್ಗೆ ಒಂದೇ ಸಲ ಅದನ್ನು ನೀವು ತುರ್ಕೊಳ್ಬೇಕಾಗುತ್ತೆ. ಪದೇ ಪದೇ ಒಂದೇ ಕಡೆ ಮಾಡಿಕೊಂಡ್ರೆ ಒಣ ಕೊಬ್ಬರಿ ಸಣ್ಣ ಆಗಿಬಿಡುತ್ತೆ. ನೋಡಿ, ಈ ಥರ ಆ ಸಿಪ್ಪೆ ಹೋಗೋವರೆಗೂ ತುರ್ಕೊಂಡ್ರೆ ಸಾಕು. ಇದೇ ಥರ ಎಲ್ಲ ಕಡೆ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬೆಳ್ಳಗಾಗುತ್ತೆ ಒಣ ಕೊಬ್ಬರಿ. ಈಗ ನೀವು ಇಳಿಗೆ ಮಣೆ ಅಥವಾ ಚಾಕುವಿನ ಸಹಾಯದಿಂದ ಸಣ್ಣದಾಗಿ ಕತ್ತರಿಸ್ಕೊಳ್ಬೋದು. ಈ ಉಳಿದಿರೋದು ಕಾಯಿ ತುರಿ ಕೂಡ ನೀವು ವೇಸ್ಟ್ ಮಾಡ್ಕೋಬೇಡಿ, ಯಾವುದಕ್ಕಾದ್ರೂ ಅಡುಗೆಗೆ ಬಳಸ್ಕೊಳ್ಳಿ. ನೋಡಿ, ಈ ಥರ ಸಣ್ಣದಾಗಿ ತೆಳ್ಳಗೆ ನೀವು ಕತ್ತರಿಸಿ ಇಟ್ಕೊಳ್ಳಿ. ಇದನ್ನು ಕೂಡ ಬಿಸಿಲಿಗೆ ಹಾಕಬೇಕು. ಈಗ ಶೇಂಗಾ ಅಂದರೆ ಕಡಲೆಕಾಯಿ ಬೀಜ 1/4 kg ತೊಗೊಂಡಿದ್ನಲ್ಲ, ಇದನ್ನು ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇದನ್ನು ನಾವು ಸಣ್ಣ ಉರಿಯಲ್ಲಿ ಇಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಆಗಲೇ ಎಳ್ಳು ಬೆಲ್ಲದ ರುಚಿ ಚೆನ್ನಾಗಾಗೋದು. ತುಂಬ ಕಪ್ಪಗೆ ಮಾಡ್ಕೋಬೇಡಿ, ಚೆನ್ನಾಗಾಗೋದಿಲ್ಲ. ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸಿಪ್ಪೆ ತೆಗೆದು ಈ ಥರ ಬೇಳೆ ಆಗಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಈಗ ಶೇಂಗಾ ಬೀಜದ ಕೆಲಸ ಮುಗ್ದಿದೆ. ಈಗ ನೆಕ್ಸ್ಟ್ ನಾನು ಬಿಳಿ ಎಳ್ಳು 100 ಗ್ರಾಮ್ನಷ್ಟು ಬಿಳಿ ಎಳ್ಳು ತೊಗೊಂಡಿದ್ನಲ್ಲ, ಅದನ್ನು ಕೂಡ ಅದೇ ಕಡಾಯಿನಲ್ಲಿ ಹುರ್ಕೊಳ್ತೀನಿ. ಇದನ್ನು ಕೂಡ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಅದು ರೋಸ್ಟ್ ಆದ ತಕ್ಷಣ ಉಬ್ಬೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಚಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ಈಗ ಸುಮಾರು ನಾನು 3-4 ನಿಮಿಷದಿಂದ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನೋಡಿ, ಉಬ್ಬಿದೆ ಕೂಡ ಮತ್ತು ಸಿಡಿಯೋದಕ್ಕೆ ಕೂಡ ಸ್ಟಾರ್ಟ್ ಆಗಿದೆ. ತೆಗೆದಿಟ್ಕೊಳ್ತೀನಿ. ಈಗ ಮತ್ತೆ ಅದೇ ಕಡಾಯಿಗೆ ಹುರ್ಗಡ್ಲೆ 100 ಗ್ರಾಮ್ನಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಲ್ಲ, ಇದನ್ನು ಜಾಸ್ತಿ ಹೊತ್ತು ಹುರ್ಕೊಳ್ಳೋದು ಬೇಡ. 1.5 2 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಹೊತ್ತು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಕೂಡ 1.5-2 ನಿಮಿಷ ಹುರ್ಕೊಂಡಿದ್ದೀನಿ. ಸ್ವಲ್ಪ ಗರಿಗರಿಯಾಗುತ್ತೆ, ಚೆನ್ನಾಗಿರುತ್ತೆ. ಈಗ ನಾನು ಒಣ ಕೊಬ್ಬರಿ ಮತ್ತು ಬೆಲ್ಲವನ್ನು ಬಿಸಿಲಲ್ಲಿ ಹಾಕಿದ್ದೀನಿ. ಇದನ್ನು ನೀವು ಒಂದು ಸುಮಾರು 3-4 ಗಂಟೆಗಳ ಕಾಲ ಒಳ್ಳೆ ಬಿಸಿಲಲ್ಲಿ ಒಣಗಾಕ್ಬಿಟ್ರೆ ಸಾಕು. ಅದಾದಮೇಲೆ ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಎಳ್ಳು ಬೆಲ್ಲ ರೆಡಿ ಆಗಿಬಿಡುತ್ತೆ. ನೀವು 3/4 kg ಪೂರ್ತಿ ಎಳ್ಳು ಬೆಲ್ಲ ಸೇರಿ 3/4 kg ಮಾಡೋದಾದರೆ ನಾನು ತೋರಿಸಿರೋ ಥರನೇ ಎಲ್ಲ ಪದಾರ್ಥಗಳನ್ನ ಸರಿಯಾಗಿ ಅಳತೆಯಲ್ಲಿ ಹಾಕ್ಕೊಳ್ಳಿ. ನಿಮ್ಗೆ ಜಾಸ್ತಿ ಬೇಕಂದರೆ ಎಲ್ಲ ಪದಾರ್ಥಗಳನ್ನ ಡಬಲ್ ಮಾಡ್ಕೊಳ್ಳಿ. ಬಿಸಿಲಲ್ಲಿ ಒಣಗಿಸಿದ್ಮೇಲೆ ಬೆಲ್ಲ ದೊಡ್ಡ ದೊಡ್ಡ ಪೀಸಸ್ ಇದ್ದರೆ ಚಿಕ್ಕ ಚಿಕ್ಕ ಪೀಸ್ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ, ಒಣ ಕೊಬ್ಬರಿ ಕೂಡ ಚೆನ್ನಾಗಿ ಒಣಗಿದೆ, ತೆಳ್ಳಗೆ ಪೀಸ್ ಮಾಡ್ಕೊಂಡಿದ್ದೀನಿ. ಶೇಂಗಾ ಕೂಡ ಚೆನ್ನಾಗಿ ಹುರಿದು ಸಿಪ್ಪೆ ತೆಗೆದು ಈ ಥರ ಬೇಳೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಹುರಿದಿದೆ, ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ. ಈಗ ಹುರ್ಗಡ್ಲೆಯನ್ನು ಕೂಡ ಹುರಿದು ತೆಗೆದಿಟ್ಕೊಂಡಿದ್ದೀನಿ. ಕೇವಲ 1.5-2 ನಿಮಿಷ.
ಬಿಳಿ ಎಳ್ಳನ್ನು ಕೂಡ ಉಬ್ಬೋವರೆಗೂ ಚೆನ್ನಾಗಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗಾಗಿ ಒಂದು ದೊಡ್ಡ ಬೌಲ್ ತೊಗೊಳ್ಬೇಕು. ಮೊದಲಿಗೆ ನಾನು ಹುರಿದು ಸಿಪ್ಪೆ ತೆಗೆದು ಬೇಳೆ ಮಾಡ್ಕೊಂಡಿರೋಂಥ ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹುರಿದಿಟ್ಕೊಂಡಿರೋಂಥ ಹುರ್ಗಡ್ಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿರೋಂಥ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಬೆಲ್ಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿ ಬಿಸಿಲಲ್ಲಿ ಒಣಗಿಸಿರೋಂಥ ಒಣ ಕೊಬ್ಬರಿಯನ್ನು ಕೂಡ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಚೆನ್ನಾಗಿ 4-5 ನಿಮಿಷ ಹುರಿದಿಟ್ಕೊಂಡಿರೋಂಥ ಬಿಳಿ ಎಳ್ಳನ್ನು ಕೂಡ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ಥರ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಎಳ್ಳು ಬೆಲ್ಲ ಮಾಡೋ ವಿಧಾನ ನಾನಿವತ್ತು ನಿಮಗೆ ತೋರಿಸಿದ್ದೀನಿ. ನೀವು ಕೂಡ ಮಾಡ್ಕೊಳ್ಳಿ. ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ತಿನ್ನಬೇಕು. ಈ ಎಳ್ಳು ಬೆಲ್ಲ ತಿನ್ನೋದ್ರಿಂದ, ಸ್ಪೆಷಲಾಗಿ ಚಳಿಗಾಲದಲ್ಲಿ ಇದನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಿಮ್ಮ ಚರ್ಮ ಎಲ್ಲ ಒಡೆದೋಗ್ಬಿಟ್ಟಿರುತ್ತೆ ಚಳಿಗಾಲದಲ್ಲಿ. ಇದನ್ನು ತಿನ್ನೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಚರ್ಮದ ಕಾಂತಿ ಬರುತ್ತೆ, ಕೂದಲು ಬೆಳವಣಿಗೆ ಆಗುತ್ತೆ, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಶೇಂಗಾ ಬೆಲ್ಲ ಎರಡನ್ನೂ ತಿನ್ನೋದ್ರಿಂದ ನಿಮ್ಮ ದೇಹದಲ್ಲಿ ರಕ್ತ ಕೂಡ ಚೆನ್ನಾಗಾಗುತ್ತೆ. ಇದನ್ನು ಖಂಡಿತವಾಗಿ ನೀವು ಸಂಕ್ರಾಂತಿ ಹಬ್ಬದಲ್ಲಿ ಮಾಡ್ಕೊಂಡು ತಿನ್ನಲೇಬೇಕು. ನೀವು ಕೂಡ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತೋರಿಸಿರೋ ವಿಧಾನವನ್ನು ಟ್ರೈ ಮಾಡಿದ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ 2ನೇ ರೆಸಿಪಿ ಸಕ್ಕರೆ ಅಚ್ಚು. ಇವತ್ತು ನಾನು ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಸಕ್ಕರೆ ಅಚ್ಚಿನ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದು ಕೂಡ ಮೃದುವಾದ ಬಾಳಿಟ್ರೆ ಕರ್ಗೋಗುವಂಥ ಬೆಳ್ಳಗಿನ ಸಕ್ಕರೆ ಅಚ್ಚು. ಸಕ್ಕರೆ ಅಚ್ಚು ತುಂಬ ಜನ ಮಾಡ್ತಾರೆ, ಆದರೆ ಬೆಳ್ಳಗೆ ಬರಲ್ಲ, ಸ್ವಲ್ಪ ಮಂಕಾಗಿರೋ ಕಲರಲ್ಲಿ ಬರುತ್ತೆ. ಆದರೆ ನಾನಿವತ್ತು ತೋರಿಸ್ತಾ ಇರೋ ಈ ಸಕ್ಕರೆ ಅಚ್ಚು ಕಂಪ್ಲೀಟಾಗಿ ಹಾಲಿಗಿಂತನೂ ಹೆಚ್ಚು ಬೆಳ್ಳಗಿರುತ್ತೆ ಮತ್ತು ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ. ಅದು ಕೂಡ ಸಾಂಪ್ರದಾಯಿಕ ವಿಧಾನದಲ್ಲಿ. ಮೊದಲಿಂದ ಹಳೆ ಕಾಲದಿಂದ ನಾನು ಯಾವ ವಿಧಾನದಲ್ಲಿ ಮಾಡ್ಕೊಂಡು ಬರ್ತಿದ್ರಲ್ಲ ಅದೇ ಸಾಂಪ್ರದಾಯಿಕ ಸರಿಯಾದ ವಿಧಾನದಲ್ಲಿ ನಾನಿವತ್ತು ಸಕ್ಕರೆ ಅಚ್ಚನ್ನ ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ಬನ್ನಿ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಪರ್ಫೆಕ್ಟ್ ಸಕ್ಕರೆ ಅಚ್ಚು ಯಾವ ರೀತಿಯಾಗಿ ಮಾಡೋದು ಅಂತ ನಾವು ತಿಳ್ಕೊಬೋದು. ಈ ಸಕ್ಕರೆ ಅಚ್ಚನ್ನು ಮಾಡೋದಕ್ಕೆ ಎಲ್ಲದಕ್ಕಿಂತ ಮೊದಲು ನಮಗೆ 1 kg ಸಕ್ಕರೆ ಬೇಕಾಗುತ್ತೆ. ಈಗ ಮೊದಲು ಒಂದು ಸ್ಟೀಲ್ ಪಾತ್ರೆಯನ್ನು ತಗೊಳ್ಳೋಣ. ಈ ಪಾತ್ರೆಗೆ ನಾವು ಯಾವುದಾದ್ರೂ ಲೂಸಾಗಿ ತಂದಿರೋಂಥ ಸಕ್ಕರೆ ಎಲ್ಲ ಹಾಕೋದು ಬೇಡ. ಮಧುರ ಸಕ್ಕರೆ ತೊಗೊಂಡ್ರೆ ಒಳ್ಳೆಯದು, ಯಾಕೆಂದರೆ ಸ್ವಲ್ಪ ಜಾಸ್ತಿ ಬೆಳ್ಳಗಿರುತ್ತೆ. ಸಕ್ಕರೆ ಹಾಕಿದ್ಮೇಲೆ 1/2 ಲೀಟರಷ್ಟು, ಅಂದರೆ ಸಕ್ಕರೆ ಪೂರ್ತಿಯಾಗಿ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ. ನೋಡಿ, ಸಕ್ಕರೆ ಪೂರ್ತಿಯಾಗಿ ಮುಳುಗ್ತಲ್ವಾ. ಈಗ ಇದಕ್ಕೆ 1/4 kg ಕಲ್ ಸಕ್ಕರೆ, ಬಿಳಿ ಕಲ್ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಬಿಳಿ ಕಲ್ ಸಕ್ಕರೆ ಬರುತ್ತಲ್ಲ ಅದನ್ನು 1/4 kg ಹಾಕ್ಕೊಳ್ಳೋಣ. ಇದು ಕೂಡ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ರುಚಿ. ಈಗ ಎಲ್ಲವನ್ನು ನಾವು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಸಕ್ಕರೆ ಪೂರ್ತಿಯಾಗಿ ಕರಗೋ ತನಕ ನಾವು ಕೈ ಆಡಿಸ್ಕೊಳ್ತಾನೆ ಇರಬೇಕು. ಸಕ್ಕರೆ ಪೂರ್ತಿಯಾಗಿ ಕರಗೋದಕ್ಕೆ ಒಂದು 10 ನಿಮಿಷ ಸಮಯ ಹಿಡಿಯುತ್ತೆ. ಅಲ್ಲಿ ತನಕ ಈ ಸ್ಪೂನಲ್ಲಿ ಈ ಥರ ಕೈ ಆಡಿಸ್ಕೊಳ್ತಾನೆ ಇರೋಣ. ನಿಮ್ಮ ಹತ್ರ ಇನ್ನೊಂದು ಡೈಮಂಡ್ ಸಕ್ಕರೆ ಬರುತ್ತಲ್ಲ, ಅಂದರೆ ಸಣ್ಣ ಕಲ್ ಸಕ್ಕರೆ, ಈ ಥರದ್ದಿದ್ರು ಇದನ್ನು ಕೂಡ ಒಂದು 100 ಗ್ರಾಮ್ ಅಷ್ಟು ಹಾಕ್ಕೊಳ್ಬೋದು. ಅದು ಕೂಡ ಚೆನ್ನಾಗಿರುತ್ತೆ. ನನ್ನ ಹತ್ರ ಇಷ್ಟೇ ಇದ್ದಿದ್ದು ಅಷ್ಟೇ ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿಯಾಗಿ ಸಕ್ಕರೆ ಕರಗೋ ತನಕ ಕುದಿಸ್ಕೊಳ್ಬೇಕು. ನೋಡಿ, ಈಗ ಕುದೀತಾ ಇದೆ, ಸಕ್ಕರೆ ಕರಗಿದೆ. ಈ ಮೂಮೆಂಟ್ನಲ್ಲಿ ನಾವು ಏನು ಹಾಕ್ಕೊಳ್ಬೇಕಂದ್ರೆ ಹಾಲು ಹಾಕ್ಕೊಳ್ಬೇಕು. ನಾನು 100 ml ಅಷ್ಟು ಹಾಲು ತೊಗೊಂಡಿದ್ದೀನಿ. ಅದನ್ನು 3 ಟ್ರಿಪ್ನಲ್ಲಿ ಹಾಕ್ಕೊಳ್ತೀನಿ. ಮೊದಲಿಗೆ ಇಷ್ಟು ಹಾಕ್ಕೊಂಡೆ. ಈಗ 100 ml ಅಷ್ಟೇ ಮೊಸರು ಕೂಡ ತೊಗೊಂಡಿದ್ದೀನಿ. ಆದರೆ ಮೊಸರು 100 ml ಹಾಕೋದಿಲ್ಲ, ಕೇವಲ 50 ml ಅಷ್ಟೇ ಹಾಕೋದು. ಅದನ್ನು ಕೂಡ 2 ಟ್ರಿಪ್ನಲ್ಲಿ. ಹಾಲು ಮತ್ತು ಮೊಸರನ್ನ ಹಾಕಿದ್ಮೇಲೆ ಮತ್ತೆ ಹಾಗೆಯೇ ಕೈ ಆಡಿಸ್ಕೊಳ್ತಾ ಕುದಿಸ್ಕೊಳ್ಬೇಕು. ಒಂದು 5 ನಿಮಿಷ ಆದಮೇಲೆ ನೋಡಿ, ಈ ಥರ ಮೇಲ್ಗಡೆ ಗಸ್ಟ್ ಬರುತ್ತೆ, ಅದನ್ನೆಲ್ಲ ತೆಗೆದುಬಿಡೋಣ. ಹಾಲು ಮೊಸರು ಹಾಕಿದಾಗ ಈ ಥರ ಬರೋದು. ಕೆಲವರು ಇದನ್ನು ತೆಗಿಯೋದಿಲ್ಲ, ಹಾಗೇ ಸೋಸ್ಕೊಂಡ್ಬಿಡ್ತಾರೆ. ಆದರೆ ಇದನ್ನು ತೆಗಿಯೋದ್ರಿಂದ ಒಂದು ಪ್ರಯೋಜನ ಏನಂದರೆ, ಇದನ್ನು ತೆಗೆದು ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ಇಟ್ಟರೆ ಇದನ್ನು ಮಕ್ಕಳು ತಿನ್ಬೋದು. ಬಹಳ ರುಚಿಯಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳೇನು ದೊಡ್ಡವ್ರು ಬೇಕಾದರೂ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಈಗ ಸೆಕೆಂಡ್ ಟ್ರಿಪ್ಗೆ ನಾನು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಹಾಕ್ತೆ, ಇನ್ನು ಸ್ವಲ್ಪ ತೆಗೆದಿಟ್ಟಿದ್ದೀನಿ. ಇನ್ನೂ ಒಂದ್ಸಲ ಹಾಲು ಹಾಕ್ಕೊಳ್ಬೇಕು. ಮೊಸರನ್ನ ಇದು ಒಂದ್ಸಲ ಕೊನೆಯ ಸಲ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟ ಮೊಸರು ಮಿಕ್ಕಿದೆ. ಈಗ ಹಾಲು ಮೊಸರನ್ನ ಮತ್ತೆ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ ಮತ್ತೆ ಗಸ್ಟ್ ಬಂದಿದೆ, ಮತ್ತೆ ಗಸ್ಟ್ನ ತೆಗೆದಿಟ್ಕೊಂಡ್ಬಿಡೋಣ. ಈ ಥರ ಗಸ್ಟ್ ತೆಗೆದು ಮಾಡೋದ್ರಿಂದ ಸಕ್ಕರೆ ಅಚ್ಚು ತುಂಬಾ ಬೆಳ್ಳಗೆ ಬಹಳ ಚೆನ್ನಾಗಿ ಬರುತ್ತೆ ಮತ್ತು ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಈಗ 3ನೇ ಸಲ ನಾನು ಹಾಲನ್ನು ಮಾತ್ರ ಹಾಕ್ಕೊಳ್ತೀನಿ. ಇಷ್ಟು ಹಾಲನ್ನು ಉಳಿಸ್ತೀನಿ. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಮತ್ತು ಕೊನೆಯ ಸಲ ಸ್ವಲ್ಪ ಗಸ್ಟ್ ಬಂದಿದೆ, ಅದನ್ನು ಕೂಡ ತೆಗೆದುಬಿಡೋಣ. ನಾವು ಕೊನೆಯಲ್ಲಿ ಮತ್ತೊಮ್ಮೆ ಸೋಸ್ಕೊಳ್ತೀವಿ, ಆದರೆ ಈ ಗಸ್ಟ್ ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಅಂತ ನಾನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇನ್ನೊಂದು ಪಾತ್ರೆಗೆ ಒಂದು ಕಾಟನ್ ಬಟ್ಟೆನ ಹಾಕಿ
ಈ ಸಕ್ಕರೆ ಪಾಕವನ್ನು ನಾವು ಚೆನ್ನಾಗಿ ಸೋಸ್ಕೊಂಡ್ಬಿಡೋಣ. ಇನ್ನೊಬ್ಬರ ಸಹಾಯ ಬೇಕಾದರೂ ನೀವು ತಗೊಳ್ಬೋದು. ಸೋಸ್ಕೊಳ್ಳುವಾಗ ಚೆನ್ನಾಗಿ ಸೋಸ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ. ಏಕೆಂದರೆ ನಾವು 4-5 ಪದರದಲ್ಲಿ ಬಟ್ಟೆಯನ್ನು ಹಾಕಿದ್ದೀವಲ್ಲ, ಚೆನ್ನಾಗಿ ಈ ಥರ ಹಿಂಡಿ ಸೋಸ್ಕೊಳ್ಬೇಕು. ನಿಮಗೆ ತೋರಿಸ್ತೀನಿ ಎಷ್ಟು ಕಸ ಇತ್ತು ಅಂತ. ನೋಡಿ ಎಷ್ಟೊಂದು ಕಸ ಇತ್ತು ಎಲ್ಲ. ಈಗ ಪೂರ್ತಿಯಾಗಿ ತಿಳಿಯಾದ ಸಕ್ಕರೆ ಪಾಕ ಸಿಕ್ಕಿದೆ. ಇದನ್ನು ಹೀಗೆ ತೆಗೆದಿಟ್ಕೊಳ್ತೀನಿ. ಈಗ ಒಂದು ಬಕೆಟಲ್ಲಿ ನೀರನ್ನು ತಗೊಳ್ಬೇಕಾಗುತ್ತೆ. ಈ ನೀರಿಗೆ ನಿಮ್ಮ ಮನೆಯಲ್ಲಿ ಸಕ್ಕರೆ ಅಚ್ಚು ಮಾಡೋದಕ್ಕೆ ಯಾವ್ಯಾವ ಡಿಸೈನ್ ಮಣೆಗಳಿದೆಯಲ್ಲ ಅವನ್ನೆಲ್ಲ ಒಂದು ಬಕೆಟಲ್ಲಿ ಹಾಕಿ ನೆನೆ ಹಾಕಬೇಕಾಗುತ್ತೆ. ಅಂದಾಜು ನಾವು 2 ಗಂಟೆಗಳ ಕಾಲ ನೆನೆ ಇಡಬೇಕು. ನಿಮ್ಮ ಹತ್ರ ಸಮಯ ಇಲ್ಲ ಅಂದರೆ 1 ಗಂಟೆಗಳ ಕಾಲನಾದರೂ ಇಟ್ಕೊಳ್ಳೇಬೇಕು. ಆವಾಗ ಚೆನ್ನಾಗಿ ಸಕ್ಕರೆ ಅಚ್ಚು ಬರುತ್ತೆ. ನೀರಲ್ಲಿ 1 ಗಂಟೆ ಅಥವಾ 2 ಗಂಟೆಗಳ ಕಾಲ ನೆನೆ ಇಟ್ಮೇಲೆ ಅದನ್ನೆಲ್ಲ ಈ ಥರ ಜೋಡಿಸ್ಕೊಳ್ಳೋಣ ಸಕ್ಕರೆ ಪಾಕ ಹಾಕೋದಕ್ಕೆ. ನೋಡಿ ಈ ಥರ ಇರುತ್ತೆ ಸಕ್ಕರೆ ಅಚ್ಚಿನ ಮಣೆ. ನಾವು ಪಾಕ ಹಾಕೋದಕ್ಕಿಂತ ಮುಂಚೆ ಈ ಥರ ರಬ್ಬರ್ ಹಾಕಿ ಕ್ಲೋಸ್ ಮಾಡ್ಕೋಬೇಕು. ಮೇಲಿಂದ ನಾವು ಪಾಕ ಹಾಕೊಳ್ತೀವಿ. ಕೆಳಗಡೆ ಕ್ಲೋಸ್ ಆಗಿರುತ್ತೆ. ಒಳಗಡೆ ಯಾವ ಡಿಸೈನ್ ಇರುತ್ತೋ ಆ ಡಿಸೈನಿನ ಅಚ್ಚು ನಮಗೆ ಸಿಗುತ್ತೆ. ಇದೇ ಥರ ಎಲ್ಲ ಸಕ್ಕರೆ ಅಚ್ಚಿನ ಮಣೆಗಳಿಗೂ ಕೂಡ ನಾವು ರಬ್ಬರ್ ಹಾಕಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಆವಾಗ ನಾವು ಸಕ್ಕರೆ ಪಾಕ ರೆಡಿ ಆದ ತಕ್ಷಣ ಬಿಸಿ ಬಿಸಿ ಪಾಕ ಹಾಕೊಂಡ್ರೆ ಒಳ್ಳೆ ಸುಂದರವಾದ ಡಿಸೈನ್ಗಳ ಸಕ್ಕರೆ ಅಚ್ಚು ರೆಡಿ ಆಗುತ್ತೆ. ಈ ಸಕ್ಕರೆ ಅಚ್ಚಿನ ಮಣೆಗಳೆಲ್ಲ ಮಾರ್ಕೆಟಲ್ಲಿ ಈಸಿಯಾಗಿ ಸಿಗುತ್ತೆ. ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನ್ನ ನೀವು ತೊಗೊಳ್ಬೋದು. ಹಬ್ಬದ ಟೈಮಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಹಬ್ಬ ಆದಮೇಲೆ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಬೆಲೆಗೇ ಸಿಗುತ್ತೆ. ನೋಡಿ ಎಲ್ಲದಕ್ಕೂ ನಾನು ರಬ್ಬರ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸಕ್ಕರೆ ಪಾಕವನ್ನು ಮುಂದಿನ ಪ್ರೊಸೀಜರ್ ಏನಂದರೆ, ಆಗಲೇ ಸಕ್ಕರೆ ಪಾಕವನ್ನು ಮಾಡಿ ಇಟ್ಕೊಂಡಿದ್ವಲ್ಲ ಅದೇ ಪಾಕವನ್ನು 10 ಸೌಟಷ್ಟು ಅಂದರೆ ಅರ್ಧ ಭಾಗದಷ್ಟು ನಾನು ಒಂದು ಹಿತ್ತಾಳೆ ಪಾತ್ರೆಗೆ ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಹಳೇ ಕಾಲದಿಂದನೂ ಸಾಂಪ್ರದಾಯಿಕ ವಿಧಾನದಲ್ಲಿ ಸಕ್ಕರೆ ಅಚ್ಚು ಮಾಡುವಾಗ ಕೊನೆಯಲ್ಲಿ ಹಿತ್ತಾಳೆ ಪಾತ್ರೆಯಲ್ಲೇನೆ ಕುದಿಸೋದು. ಯಾಕೆಂದ್ರೆ ಅದ್ರ ತಳ ಗಟ್ಟಿಯಾಗಿರುತ್ತೆ ಅಂತ. ನೀವು ಕೂಡ ದಪ್ಪ ತಳ ಇರೋದ್ರಲ್ಲಿ ಪಾತ್ರೆಯಲ್ಲಿ ಕುದಿಸ್ಕೊಳ್ಬೋದು. ಹಿತ್ತಾಳೆ ಪಾತ್ರೆ ಇಲ್ಲ ಅಂದ್ರೆ ಒಟ್ಟಿಗೆನೆ ಅಷ್ಟು ಪಾಕವನ್ನ ಕುದಿಸ್ಕೊಳ್ಳೋದಿಕ್ಕಾಗಲ್ಲ. ಯಾಕೆಂದ್ರೆ ಅದು ಬೇಗ ಗಟ್ಟಿ ಆಗ್ಬಿಡುತ್ತೆ. ಹಾಗಾಗಿ 2 ಟ್ರಿಪ್ನಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನ ನಾವು ಚೆನ್ನಾಗಿ ಮತ್ತೆ 5 ನಿಮಿಷಗಳ ಕಾಲ ಕೈಯಾಡಿಸ್ಕೊಳ್ತಾ ಕುದಿಸ್ಕೊಳ್ಬೇಕು. ಯಾಕೆಂದ್ರೆ ಸಕ್ಕರೆ ಅಚ್ಚಿನ ಮಣೆಗಳಿಗೆ ನಾವು ಪಾಕ ಹಾಕುವಾಗ ಅದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಅದು ಯಾವ ಕನ್ಸಿಸ್ಟೆನ್ಸಿ ಅಂತ ಕೂಡ ನಾನು ಇವಾಗ ತೋರಿಸ್ತೀನಿ ಬನ್ನಿ. ಇದನ್ನ ಚೆನ್ನಾಗಿ 5 ನಿಮಿಷಗಳ ಕಾಲ ಕುದಿಸ್ಕೊಳ್ಬೇಕಾಗುತ್ತೆ. ಅದು ಸ್ವಲ್ಪ ಗಟ್ಟಿ ಆಗಬೇಕು. ಎಲ್ಲಿವರೆಗೂ ಅಂತ ನಾನು ತೋರಿಸ್ತೀನಿ, ನೋಡ್ತಾ ಹೋಗಿ. ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ ಈಗ ನಾನು 3-4 ನಿಮಿಷದಿಂದ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ನಿಮಗೆ ನೋಡೋದಕ್ಕೇನೆ ಆ ಸಕ್ಕರೆ ಪಾಕ ಸ್ವಲ್ಪ ಬೆಳ್ಳಗೆ ಕಾಣ್ತಿದೆ ಅಲ್ವಾ. ಈ ಮೂಮೆಂಟ್ನಲ್ಲಿ ನಾವು ಏನು ಮಾಡಬೇಕಂದ್ರೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಬೇಕು. ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಅಲ್ಲಿ ಕೂಡ ನಾವು ಮತ್ತೆ ಕೈ ಆಡಿಸ್ಕೊಳ್ಬೇಕಾಗತ್ತೆ. ಮತ್ತೆ 2-3 ನಿಮಿಷ ಇದೇ ಥರ ಕಂಟಿನ್ಯೂಯಸ್ ಆಗಿ ಕೈ ಆಡಿಸ್ಕೊಳ್ಬೇಕು. ಕೈ ಆಡಿಸಿದ ತಕ್ಷಣ ನಾವು ಸಕ್ಕರೆ ಅಚ್ಚಿನ ಡಿಸೈನ್ಗಳಿಗೆ ರಬ್ಬರ್ ಹಾಕಿಟ್ಟಿದ್ವಲ್ಲ ಅದಕ್ಕೆ ಪಾಕವನ್ನು ಹಾಕೊಳ್ಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ಬಾಯಲ್ಲಿಟ್ರೆ ಕರ್ಗೋಗುವಂತ ಪರ್ಫೆಕ್ಟ್ ಸಕ್ಕರೆ ಅಚ್ಚು ಅದು ಕೂಡ ಬೆಳ್ಳಗೆ ಬರುತ್ತೆ. ನೋಡಿ 2 ನಿಮಿಷ ಮತ್ತೆ ಕೈ ಆಡಿಸಿದ್ಮೇಲೆ ಈಗ ನಾನು ಎಲ್ಲ ಸಕ್ಕರೆ ಅಚ್ಚಿನ ಮಣೆಗಳಿಗೆ ಪಾಕವನ್ನು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಎಕ್ಸ್ಟ್ರಾ ಆಚೆ ಬಂದರೆ ನೀವೇನು ತಲೆ ಕೆಡ್ಸ್ಕೋಬೇಡಿ. ಅದನ್ನ ಆಮೇಲೆ ತೆಗೆದು ಮತ್ತೆ ಉಳಿದಿರೋ ಪಾಕ ಇದೆಯಲ್ಲ ಅದಕ್ಕೆ ಹಾಕಿ ನಾವು ಕುದಿಸ್ಕೊಳ್ಬಹುದು. ಏನೂ ವೇಸ್ಟ್ ಆಗೋದಿಲ್ಲ. ನೀವು ಎಲ್ಲ ಅಚ್ಚುಗಳಿಗೆ ಹಾಕಿದ್ಮೇಲೆ ಸ್ವಲ್ಪ ಹಾಗೇನೆ ಇನ್ನೊಂದು ಕೈಯಿಂದ ಸ್ವಲ್ಪ ಕುಟ್ಕೊಳ್ತಾ ಇರಿ. ಆಗ ಡಿಸೈನ್ ಪರ್ಫೆಕ್ಟ್ ಆಗಿ ಬರುತ್ತೆ. ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಈ ಥರ ಕುಟ್ಕೊಳ್ಬೇಕು. ಆಗ ಚೆನ್ನಾಗಿ ಪಾಕ ಎಲ್ಲ ಒಳಗೆ ತನಕ ಹೋಗುತ್ತೆ. ಈಗ ನೋಡಿ ಪಾಕ ಹಾಕಿ 5 ನಿಮಿಷ ಸಾಕು. 5 ನಿಮಿಷ ಆದಮೇಲೆ ನಾವು ರಬ್ಬರ್ನೆಲ್ಲ ತೆಗೆದುಬಿಡ್ಬೋದು. ಸಕ್ಕರೆ ಅಚ್ಚು ರೆಡಿ ಆಗಿಬಿಡುತ್ತೆ. ಕೇವಲ 5 ನಿಮಿಷ ಬಿಟ್ಟರೆ ಸಾಕು. ನೀವು ಜಾಸ್ತಿ ಹೊತ್ತು ಬಿಡೋದೇ ಬೇಡ. 5 ನಿಮಿಷ ಆದಮೇಲೆ ನೋಡಿ ಈ ಥರ ಚಾಕು ಸಹಾಯದಿಂದ ನಾವು ಈ ಪಾಕ ಎಕ್ಸ್ಟ್ರಾ ಪಾಕನೆಲ್ಲ ತೆಗೆದಿಟ್ಕೊಂಡ್ಬಿಡೋಣ. ಈ ಪಾಕ ಉಳಿದಿರೋದೆಲ್ಲ ಏನು ಎಕ್ಸ್ಟ್ರಾ ತೆಗಿತೀವಲ್ಲ ಇದನ್ನೆಲ್ಲ ಇನ್ನೂ ಸ್ವಲ್ಪ ಪಾಕ ಉಳಿದಿದೆಯಲ್ಲ ಇನ್ನೊಂದು ಟ್ರಿಪ್ ಮಾಡೋದಕ್ಕೆ ಆ ಪಾಕಕ್ಕೇನೆ ಸೇರಿಸ್ಕೊಳ್ಬೋದು. ಏನು ವೇಸ್ಟ್ ಆಗೋದಿಲ್ಲ. ನೋಡಿ ಎಂಥ ಸುಂದರವಾದ ಡಿಸೈನ್ ಸಕ್ಕರೆ ಅಚ್ಚುಗಳು ರೆಡಿ ಆಗಿದೆ ಅಲ್ಲ. ಸ್ವಲ್ಪ ತಣ್ಣಗಾಗೋದಕ್ಕೂ ಬಿಡೋಣ. ಓಪನ್ ಮಾಡಿದ್ಮೇಲೆ 1-2 ನಿಮಿಷ ಹಾಗೆ ಇಟ್ಬಿಡಿ. ಒಂದೊಂದ್ಸಲ ತಣ್ಣಗಾಗಲಿ. ತುಂಬ ಬಿಸಿ ಇದ್ದರೆ ಸ್ವಲ್ಪ ಆರಿದ್ರೆ ನೀವು ಈಸಿಯಾಗಿ ತೆಗಿಬೋದು. ನೋಡಿ ಎಷ್ಟು ಸುಂದರವಾದ ಮಂಟಪ ರೆಡಿ ಆಗಿದೆ ಅಲ್ಲ. ಇದೇ ಥರ ಪ್ರತಿಯೊಂದು ಅಚ್ಚು ಕೂಡ ಬಹಳ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಬೆಳ್ಳಗಿನ ಸಕ್ಕರೆ ಅಚ್ಚು ರೆಡಿ ಆಗಿದೆ. ಎಂಥ ಒಳ್ಳೆ ಡಿಸೈನ್ಗಳಿದೆ ಅಲ್ಲ. ಕಮಲ
ಇಷ್ಟೊಂದು ಡಿಸೈನ್ನ ಇಟ್ಕೊಂಡಿರೋ ಪಂಕಜ ಆಂಟಿಗೆ ತುಂಬಾ ಥ್ಯಾಂಕ್ಸ್. ನೋಡಿ, ಅವ್ರ ಹತ್ರ ಇಂಥ ಡಿಸೈನ್ ಇಲ್ಲ ಅಂತ ಅಲ್ಲ, ಪ್ರತಿಯೊಂದು ಡಿಸೈನ್ ಕೂಡ ಇದೆ. ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿ ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಾಗಿದೆ ಸಕ್ಕರೆ ಹೆಚ್ಚು. ಇಷ್ಟೊಂದು ಬೆಳ್ಳಗೆ ಇಷ್ಟೊಂದು ರುಚಿಯಾಗಿನ ಸಕ್ಕರೆ ಹೆಚ್ಚು ನಾನು ಯಾವತ್ತೂ ತಿಂದಿರಲಿಲ್ಲ. ಬಹಳ ಚೆನ್ನಾಗಿತ್ತು. ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ. ನೀವು ಕೂಡ ಇದೇ ವಿಧಾನದಲ್ಲಿ ಸಕ್ಕರೆ ಹೆಚ್ಚನ್ನ ಮಾಡಿ ನೋಡಿ. 100% ಫೇಲ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ನಾನು ಇವತ್ತು ತೋರಿಸಿರುವಂಥ ಸಕ್ಕರೆ ಹೆಚ್ಚು ಸಾಂಪ್ರದಾಯಿಕ ವಿಧಾನದಲ್ಲಿ ಯಾವ ರೀತಿಯಾಗಿ ಮಾಡೋದಂತ ಇದೇ ಸರಿಯಾದ ವಿಧಾನ. ಈ ವಿಧಾನದಲ್ಲಿ ಮಾಡಿದ್ರೆ ಸಕ್ಕರೆ ಹೆಚ್ಚು ಬೆಳ್ಳಗೆ ಕೂಡ ಆಗುತ್ತೆ ಮತ್ತು ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ. 100% ಫೇಲ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಇನ್ನು ಅರ್ಧದಷ್ಟು ಸಕ್ಕರೆ ಪಾಕ ಉಳಿದಿತ್ತಲ್ಲ, ಅದನ್ನು ಕೂಡ ಅದೇ ವಿಧಾನದಲ್ಲಿ ಕುದಿಸ್ಕೊಂಡು ಸಕ್ಕರೆ ಹೆಚ್ಚಿನ ಮಣೆಗಳಿಗೆ ಹಾಕೊಳ್ಬೇಕಾಗುತ್ತೆ. ಈ ಸಕ್ಕರೆ ಹೆಚ್ಚಿನ ಮಾಡಿದ್ಮೇಲೆ ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿಟ್ಬಿಡಿ. ಇದು ಎಷ್ಟು ತಿಂಗಳಾದ್ರೂ ಕೆಡೋದೇ ಇಲ್ಲ. ನಿಮ್ಗೆಲ್ಲರಿಗೂ ನಾನು ಇವತ್ತು ತೋರಿಸಿರುವಂಥ ಸಂಕ್ರಾಂತಿಯ ವಿಶೇಷ ಸಕ್ಕರೆ ಹೆಚ್ಚಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾಸ್ ರುಚಿ ಚಾನಲ್ಗೆ ಲೈಕ್ ಮಾಡಿ. ಇನ್ನು ಹೆಚ್ಚಿನ ಹೊಸ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.